ಬರೆದಿದ್ರು ಈ ವಿಷಯ ಭಕ್ತನ ಒಂದು ನಂಬಿಕೆ ಆಗಿದೆ. ಆ ಮನುಷ್ಯನು ಅಲ್ಲೆಲ್ಲೂಯ್ಯ ಈ ಕೀರ್ತನೆ ಬರೆದಿರತಕ್ಕಂಥ ರಚಿಸಿರತಕ್ಕಂಥ ದಾವೀದನು ಆ 5ನೇ ವಾಕ್ಯದಲ್ಲಿ ಹೇಳ್ತಾರೆ ಏನಂದ್ರೆ, ಯೆಹೋವನು ನನ್ನನ್ನು ಕಾಪಾಡುವವನಾಗಿರುವುದರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ನಾನು ಎದ್ದೇಳ್ತೇನೆ ಅಥವಾ ಸುಖವಾಗಿ ನಾನು ಎಚ್ಚರಗೊಳ್ತೇನೆ ಎಂಬುದಾಗಿ. ನನ್ನ ಸುತ್ತಲೂ ಸನ್ನದ್ಧರಾಗಿ ನಿಂತಿರುವ ಸಾವಿರಾರು ವೈರಿಗಳಿದ್ದರೇನು ನಾನು ಹೆದರೋದಿಲ್ಲ ಎಂಬುದಾಗಿ. ಅಂದ್ರೆ ಆ ಮನುಷ್ಯನ್ ಏನ್ ಹೇಳ್ತಿದ್ದಾನೆ ಅಂದ್ರೆ, ನನ್ನ ದೇವರು ನನಗೋಸ್ಕರ ಒಂದು ಮಾತನ್ನ ಆಜ್ಞಾಪಿಸೋದಾದ್ರೆ, ಅಲ್ಲೆಲೂಯ್ಯ, ನನ್ನ ದೇವರು ನನ್ನ ಜೀವಿತವನ್ನು ನೋಡಿ ಒಂದು ಮಾತನ್ನ ನನಗೋಸ್ಕರ ಕಲ್ಪಿಸೋದಾದ್ರೆ, ನನ್ನ ದೇವರಿಂದ ಒಂದು ಆಜ್ಞೆ ನನ್ನ ಜೀವಿತಕ್ಕೋಸ್ಕರ ಹೊರಪಟ್ಟು ಬರೋದಾದ್ರೆ, ನನಗೆ ವಿರುದ್ಧವಾಗಿ 1000 ಜನರು ಕೂಡ ಸುತ್ತಲೂ ನಿಂತು ಗೂಢಾಲೋಚನೆ ಮಾಡಿದ್ರು ಕೂಡ ಅಲ್ಲೆಲೂಯ್ಯ ನಾನು ಸುಖವಾಗಿ ಮಲಗಿ ನಿದ್ದೆ ಮಾಡಿ ನಾನು ಎದ್ದೇಳ್ತೀನಿ. ನನಗೆ ಅಲ್ಲೆಲೂಯ್ಯ ಸುತ್ತಲೂ ಸನ್ನದ್ಧರಾಗಿ ನಿಂತಿರ್ತಕ್ಕಂಥ ಸಾವಿರಾರು ವೈರಿಗಳಿದ್ರು, ನಾನು ಎದುರೋದಿಲ್ಲ. ಕಾರಣ ಏನಂತಂದ್ರೆ ದೇವರು ನನಗೋಸ್ಕರ ಆಜ್ಞಾಪಿಸ್ತಾರೆ. ಈ ಮುಂಚಾನೆ ಪಕ್ಕದಲ್ಲಿರೋರು ನೋಡಿ ಹೇಳಿ ಏನಂತಂದ್ರೆ, ದೇವರು ನನಗೋಸ್ಕರ ಒಂದು ಮಾತನ್ನ ಕಲ್ಪಿಸ್ತಾರೆ ಎಂಬುದಾಗಿ, ದೇವರು ನನಗೋಸ್ಕರ ಒಂದು ಮಾತನ್ನ ಆಜ್ಞಾಪಿಸ್ತಾರೆ ಎಂಬುದಾಗಿ. ಯಾಕಂದ್ರೆ ದೇವರ ಬಾಯಿಂದ ಒಂದು ಮಾತು ಹೊರಪಟ್ಟು ಬರೋದಾದ್ರೆ ಖಂಡಿತವಾಗಿ ಆ ಒಂದು ಮಾತು ಸಾಕು ನಮ್ಮ ಜೀವಿತವನ್ನ ಬದಲಾಯಿಸಿದೆ ಎಂಬುದಾಗಿ ಭಕ್ತನಿಗೆ ಗೊತ್ತಿದೆ. ಅಲ್ಲೆಲೂಯ್ಯ. ಅದಕ್ಕೆ ಆ ಮನುಷ್ಯನು ಆ ತನ್ನ ದೇವರ ಮೇಲೆ ಇರತಕ್ಕಂತ ನಂಬಿಕೆನ, ತನ್ನ ಮೇಲೆ ದೇವರ ಮೇಲೆ ಇರತಕ್ಕಂತ ಭರವಸೆನ ದಾವೀದನು ತೋರ್ಪಡಿಸಿದಾನೆ. ನನ್ನ ದೇವರು ನನ್ನನ್ನ ನೋಡಿ, ನನ್ನ ಜೀವಿತವನ್ನು ನೋಡಿ ಒಂದು ಮಾತು ಕಲ್ಪಿಸಿದ್ರೆ ಸಾಕು, ಶತ್ರು ನನ್ನ ಜೀವಿತವನ್ನ ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ 7ನೇ ವಾಕ್ಯದಲ್ಲಿ ಆ ಮನುಷ್ಯನ ಹೇಳ್ತಾನೆ, ಯೆಹೋವನೇ ನನ್ನ ದೇವರೇ, ನನ್ನ ಎಲ್ಲ ಶತ್ರುಗಳ ದವಡ ಮೇಲೆ ಬಡಿದು ಅವರ ಹಲ್ಲುಗಳನ್ನ ನೀನೇನ್ ಮಾಡ್ತೀಯಾ, ಉದುರಿಸಿ ಬಿಡ್ತೀಯಾ ಅಂತ ಅಲ್ಲ, ಉದುರಿಸಿ ಬಿಟ್ಟವನೇ ಎಂಬುದಾಗಿ ಬರೆದಿದ್ದಾರೆ. 8ನೇ ವಾಕ್ಯದಲ್ಲಿ ಹೇಳ್ತಾರೆ, ರಕ್ಷಣೆ ಅನ್ನತಕ್ಕಂಥದ್ದು ಅದು ಒಬ್ಬ ಮನುಷ್ಯನಿಗೆ ಸಾಮಾನ್ಯವಾಗಿ ಸಿಕ್ಕೋದಿಲ್ಲ ಎಂಬುದಾಗಿ. ಅಲ್ಲೆಲೂಯ್ಯ. ಏಕೆಂದ್ರೆ ನಮ್ಮೆಲ್ಲರಿಗೂ ಗೊತ್ತು, ಯೋಹಾನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ದೇವರು ಹೇಳಿದ್ದಾರೆ ಏನಂದ್ರೆ, ನಾನು ನಿಮ್ಮನ್ನ ಆರಿಸಿ ತೆಗೆದುಕೊಂಡಿದ್ದೇನೆ ಹೊರತು ನೀವು ನನ್ನ ಏನ್ ಮಾಡಿಲ್ಲ, ಆರಿಸಿ ತೆಗೆದುಕೊಂಡಿಲ್ಲ. ತಂದೆಗೆ ಗೊತ್ತು, ಆತ್ಮಿಕವಾಗಿ ಒಬ್ಬರು ತಂದೆನ ಆರಾಧಿಸ್ಬೇಕಂದ್ರೆ ಅವರು ಎಂತವರಾಗಿರ್ಬೇಕೆಂಬುದಾಗಿ ತಂದೆಗೆ ಗೊತ್ತು. ಅದಕ್ಕೋಸ್ಕರ ನಾವು ದೇವರನ್ನ ಹುಡುಕಿಕೊಂಡು ಬಂದಿಲ್ಲ, ನಾವು ದೇವರನ್ನ ಆರಿಸಿಕೊಂಡಿಲ್ಲ, ಆತನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ. ಇವತ್ತು ನಮಗೆ ರಕ್ಷಣೆ ಸಿಕ್ಕಿದೆ ಅಂದ್ರೆ, ಇವತ್ತು ನಾವು ದೇವ ಸಮ್ಮುಖದಲ್ಲಿ ಆಗಿದ್ದೇವೆ ಅಂತಂದ್ರೆ ಖಂಡಿತವಾಗಿಯೂ ಅದು ಆತನ ದಯೆ ಆಗಿದೆ, ಅದು ಆತನ ಕೃಪೆ ಆಗಿದೆ. ಇಲ್ಲದೆ ಹೋಗಿದ್ರೆ ನಾವು ದೇವ ಸಮ್ಮುಖವನ್ನು ಹುಡುಕಿ ಬರ್ಲಿಕ್ಕೆ ಖಂಡಿತವಾಗಿಯೂ ಮನುಷ್ಯನಿಂದ ಅದು ಸಾಧ್ಯ ಆಗತಕ್ಕಂಥ ವಿಷಯ ಅಲ್ಲ. ಅದಕ್ಕೆ ಆ ಭಕ್ತರು ಆ ವಿಷಯವನ್ನು ಹೇಳ್ತಿದ್ದಾರೆ, ರಕ್ಷಣೆಯು ಯೆಹೋವನಿಂದ ಉಂಟಾಗುತ್ತೆ ಎಂಬುದಾಗಿ. ರಕ್ಷಣೆ ಸುಮ್ಮನೆ ಒಬ್ಬ ಮನುಷ್ಯರು ಸುವಾರ್ತೆ ಹೇಳಿದ ತಕ್ಷಣ ನಮ್ಗೆ ಗೊತ್ತಾಯ್ತು ನಾವು ಯೇಸುವನ್ನು ನಂಬ್ಕೊಂಡು ಬಂದ್ವಿ ಅಂತ ಹೇಳೋದು ಇದು ಒಪ್ಪಿಕೊಳ್ಳಕ್ ಆಗದಿರತಕ್ಕಂಥ ಒಂದು ಮಾತು. ರಕ್ಷಣೆನ ಯಾರನ್ನ ಮಾಡ್ಬೇಕೆಂಬುದಾಗಿ ಪೂರ್ವದಲ್ಲೇ ದೇವರು ನಿಶ್ಚಯ ಮಾಡಿದ್ದಾರೆ. ಯಾರಿಗೆ ಸುವಾರ್ತೆ ತಲುಪಬೇಕೆಂಬುದಾಗಿ ದೇವರು ನಿಶ್ಚಯ ಮಾಡಿದ್ದಾರೆ, ಅವರಿಗೆ ಮಾತ್ರ ಆ ಸುವಾರ್ತೆ ತಲುಪುವಂತದ್ದಾಗಿದೆ. ಆ ಸುವಾರ್ತೆ ಕೇಳಿ ಒಬ್ಬ ಮನುಷ್ಯನಿಗೆ ದೇವರು ರಕ್ಷಣೆ ಕೊಡುವಂತವರಾಗಿದ್ದಾರೆ. ಅದಕ್ಕೆ ಭಕ್ತನ ಹೇಳಿದ ಪ್ರಕಾರ ರಕ್ಷಣೆ ಸಾಮಾನ್ಯವಾಗಿ ಸಿಕ್ಕುವಂತದ್ದಲ್ಲ, ರಕ್ಷಣೆ ದೇವರಿಂದ ಮಾತ್ರನೇ ಬರುವಂತದ್ದಾಗಿದೆ. ಈ ಮುಂಚಾನೆ ವೇಳೆ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ಸಮಸ್ಯೆಗಳನ್ನ ದೇವರ ಮುಂದೆ ಹೇಳುವುದನ್ನ ಬಿಟ್ಟು ಏನ್ ಮಾಡಿ ಅಂತಂದ್ರೆ, ನಿಮ್ಮ ನಂಬಿಕೆ, ನಿಮ್ಮ ದೇವರ ಮೇಲೆ ಇರತಕ್ಕಂತ ಆ ಒಂದು ವಿಶ್ವಾಸವನ್ನ ನೀವು ಜನರಿಗೆ ತಿಳಿಯಪಡಿಸುವಂತವರಾಗ್ಲಿ ಅಥವಾ ದೇವರ ಮುಂದೆಗಡೆ ನೀವು ಹೇಳುವಂತವರಾದ್ರೆ ಖಂಡಿತವಾಗಿಯೂ ನಿಮ್ಮ ಪರಿಸ್ಥಿತಿಗಳನ್ನ ನೋಡಿ ದೇವರ ಏನ್ ಮಾಡ್ತಾರೆ ಅಂದ್ರೆ, ಆತನು ತನ್ನ ಸಮ್ಮುಖದಿಂದ ಒಂದು ಮಾತನ್ನ ಆಜ್ಞಾಪಿಸುವಂತವನಾಗ್ತಾನೆ. ಒಂದು ಮಾತನ್ನ ದೇವರು ಕಲ್ಪಿಸುವಾಗ ನಮ್ಮ ಜೀವಿತದ ಪರಿಸ್ಥಿತಿ ಬದಲಾಗುತ್ತೆ ಎಂಬುದಾಗಿ. ಈ ಮುಂಚಾನೆ ವೇಳೆ ದೇವರು ನಮ್ಮನ್ನ ನೋಡಿ ಹೇಳ್ತಿರತಕ್ಕಂಥ ಮಾತು ಈ ರೀತಿಯಾಗಿದೆ ಏನಂದ್ರೆ, ನಿಮ್ಮ ತಲೆನ ಆತನು ತಗ್ಗಿಸ್ಲಿಕ್ಕೆ ಬಿಡೋದಿಲ್ಲ. ನಿಮ್ಮ ತಲೆ ಎಲ್ಲಿ ತಗ್ಗಿಸಲ್ಪಡ್ಲಿಕ್ಕೆ ಬಂದಿದ್ಯೋ, ಆ ಸ್ಥಿತಿ ಬಂದಿದ್ಯೋ ಅಲ್ಲಿಂದ ದೇವರು ತಲೆನ ಎತ್ತುವಂತ ದೇವರು ಆಗಿದ್ದಾರೆ ಎಂಬುದಾಗಿ 3ನೇ ಕೀರ್ತನೆಯ 3ನೇ ವಾಕ್ಯದಲ್ಲಿ ದೇವರು ನಮ್ಮ ತಲೆಯನ್ನ ಎತ್ತಲಿಕ್ಕೆ ಬರತಕ್ಕಂಥ ದೇವರು ಆಗಿದ್ದಾರೆ. ನಮ್ಮ ತಲೆಯನ್ನ ಎತ್ತುವಂತೆ ಆತನು ಮಾಡುವಂತ ದೇವರು ಆಗಿದ್ದಾರೆ. ಈ 3ನೇ ಕೀರ್ತನೆಯ ಹೆಡ್ಲೈನ್ ಓದುವಂತದ್ದಾದ್ರೆ, ಇದು ಯಾರು ರಚಿಸಿದ್ದು ಎಂಬುದಾಗಿ ಓದುವಾಗ ಶತ್ರು ಬಾಧಿತನಾದ ದೇವಭಕ್ತನ ಉದಯ ಗೀತ, ದಾವೀದನ ಕೀರ್ತನೆ ಎಂಬುದಾಗಿ. ಅವನು ತನ್ನ ಮಗನಾದ ಅಬ್ಷಾಲೋಮನಿಂದ ಓಡಿ ಹೋಗುವಾಗ ಈ ಕೀರ್ತನೆಯನ್ನು ರಚಿಸಿದ್ದು ಎಂಬುದಾಗಿ. 2 ಸಮುವೇಲ 15ನೇ ಅಧ್ಯಾಯ 31 ವಚನ. 2 ಸಮುವೇಲ 15ನೇ ಅಧ್ಯಾಯದ 30-31ನೇ ವಾಕ್ಯ. 2 ಸಮುವೇಲ 15 30-31.
ದಾವೀದನು ಮೋರೆಯನ್ನು ಮುಚ್ಚಿಕೊಂಡು ಹೌದು. ಅಳುತ್ತಾ ಬರಿಗಾಲಿನಿಂದ ಎಣ್ಣೆ ಮರಗಳ ಗುಡ್ಡವನ್ನೇರಿದನು. ಅವನ ಜೊತೆಯಲ್ಲಿದ್ದ ಜನರು ಮೋರೆ ಮುಚ್ಚಿಕೊಂಡು ಅಳುತ್ತಾ ಏರಿದರು. ಅಬ್ಷಾಲೋಮನ ಸಂಗಡ ಒಳಸಂಚು ಮಾಡಿದವರಲ್ಲಿ ಅಹಿತೋಫೇಲನು ಇದ್ದಾನೆಂಬ ವರ್ತಮಾನವು ದಾವೀದನಿಗೆ ಮುಟ್ಟಿದಾಗ ಅವನು, ಯೆಹೋವನೇ, ಅಹಿತೋಫೇಲನ ಆಲೋಚನೆಗಳನ್ನು ನಿರರ್ಥಕಪಡಿಸು ಎಂದು ಪ್ರಾರ್ಥಿಸಿದನು. ಸಾಕು. ಈ ವಾಕ್ಯದಿಂದ ದೇವರು ಶಕ್ತವಾಗಿ ನಮ್ಮ ಜೀವಿತಕ್ಕೆ ಏನೋ ಒಂದು ಮಾತನ್ನ ಕಲ್ಪಿಸ್ಲಿಕ್ಕೆ ಅಥವಾ ಆಜ್ಞಾಪಿಸ್ಲಿಕ್ಕೆ ದೇವರು ಬರ್ತಾ ಇದ್ದಾರೆ ಎಂಬುದಾಗಿ ಈ ಸಂದೇಶವನ್ನ ನಾನು ಸಿದ್ಧ ಮಾಡುವಾಗ ದೇವರು ಈ ರೀತಿಯಾಗಿ ಹೇಳಿದ್ರು. ಏನಂತಂದ್ರೆ ಈ ಕೀರ್ತನೆ ಓದ್ತೀವಿ, ಈ ಕೀರ್ತನೆ ದಾವೀದನ ಕೀರ್ತನೆ ಆಗಿದೆ ಎಂಬುದಾಗಿ. ಹಲ್ಲೆಲೂಯಾ. ದಾವೀದನ ಕೀರ್ತನೆ ಏನನ್ನ ಈ ಒಂದು ವಿಷಯದಲ್ಲಿ ನಾವು ನೋಡ್ತೀವಿ ಅಂತಂದ್ರೆ, ದಾವೀದನು ಮುಖವನ್ನ ಅಥವಾ ಮೋರೆಯನ್ನ ಮುಚ್ಚಿಕೊಂಡು ಅಳುತ್ತಾ ಬರಿಗಾಲಿನಿಂದ ಎಣ್ಣೆ ಮರಗಳ ಗುಡ್ಡವನ್ನ ಹತ್ತಿದರು ಅಥವಾ ಏರಿದರು ಎಂಬುದಾಗಿ. ದಾವೀದನು ಮಾತ್ರ ಅಲ್ಲ, ಅವರ ಸಂಗಡಿದಂತ ಜನರು ಕೂಡ ಏನ್ ಮಾಡಿದ್ದಾರೆ, ಮುಖವನ್ನ ಮುಚ್ಚಿಕೊಂಡು ಅಳುತ್ತಾ ಆ ಗುಡ್ಡವನ್ನ ಏರಿದ್ರು ಎಂಬುದಾಗಿ. ಇಲ್ಲಿಗೆ ಅರ್ಥ, ಈ ವಿಷಯವನ್ನ ಬರುವಾಗ ಏನಂತಂದ್ರೆ, ದಾವೀದನ ಜೀವಿತದಲ್ಲಿ ಅವನು ರಾಜನಾಗಿದ್ದಾಗ ಸ್ವಂತ ಮನೆಯಲ್ಲಿ ಸಮಸ್ಯೆಗಳು ಬಂದಾಗ, ಸ್ವಂತ ಮನೆಯಲ್ಲಿ ಬಿರುಗಾಳಿ ಬೀಸಿದಾಗ ಅವನಿಗೆ ಆ ಸ್ಥಳದಲ್ಲಿ ನಿಲ್ಲಲಿಕ್ಕೆ ಆಗಲಿಲ್ಲ. ಸಮಸ್ಯೆಗಳು ಹೆಚ್ಚಾದಾಗ ಅಬ್ಷಾಲೋಮನು ತನ್ನ ಸ್ವಂತ ಮಗನೇ ದಾವೀದನನ್ನ ಕೊಲ್ಲಲಿಕ್ಕೆ ಬರ್ತಾನೆ ಎಂಬತಕ್ಕಂತ ಆಲೋಚನೆ ಕೇಳಿದಾಗ ಖಂಡಿತವಾಗಿಯೂ ಅವ್ರು ಏನ್ ಮಾಡ್ತಾರೆ, ರಾಜನ ಅರಮನೆಯನ್ನ ಬಿಟ್ಟು ಅವರು ಎಣ್ಣೆ ಮರಗಳ ಗುಡ್ಡಕ್ಕೆ ಹೋಗುವಂತವರಾಗಿದ್ದಾರೆ. ಹಲ್ಲೆಲೂಯಾ. ಅಂದ್ರೆ ನಾವು ಇನ್ನೊಬ್ಬರ ಮನೆಗೆ ಹೋಗಿ, ಇನ್ನೊಬ್ಬರ ಜೀವಿತದಲ್ಲಿ ಕಷ್ಟಗಳಿರುವಾಗ ಹೋಗಿ ಅವರನ್ನ ಸಮಾಧಾನ ಪಡಿಸುವಂತದ್ದು ಎಲ್ಲರಿಗೂ ಸಾಧ್ಯ ಆಗುತ್ತೆ. ಆದ್ರೆ ಸ್ವಂತ ಜೀವಿತದಲ್ಲಿ, ಸ್ವಂತ ಮನೆಯಲ್ಲಿ ಸಮಸ್ಯೆಗಳು ಎದ್ದು ಬಂದಾಗ, ಹಲ್ಲೆಲೂಯಾ, ನಾವು ಅದನ್ನ ಸರಿಪಡಿಸಿಕೊಳ್ಳಿಕ್ಕೆ ಬಹಳವಾಗಿ ಕಷ್ಟ ಪಡುವಂತವರಾಗಿದ್ದೇವೆ. ಇಲ್ಲಿ ದಾವೀದನ ಜೀವಿತದಲ್ಲಿ ನೋಡ್ತಾ ಇದ್ದೇವೆ, ಏನಂದ್ರೆ ರಾಜನಾಗಿದ್ದಾಗ ಚೆನ್ನಾಗಿತ್ತು, ಆದ್ರೆ ಸ್ವಂತ ಕುಟುಂಬದಲ್ಲಿ ಸಮಸ್ಯೆಗಳು ಎದ್ದು ಬರುವಾಗ, ಬಿರುಗಾಳಿಯ ರೀತಿಯಲ್ಲಿ ಸಮಸ್ಯೆಗಳು ಬರುವಾಗ, ಮಗನೇ ಅವರನ್ನ ಕೊಲ್ಲೋದಕ್ಕೆ ಆಲೋಚನೆ ಮಾಡ್ತಿದ್ದಾನೆ ಅಂತ ಗೊತ್ತಾಗುವಾಗ ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ, ಆ ಸ್ಥಳವನ್ನೇ ಬಿಟ್ಟು ಅವರು ಓಡಿ ಹೋಗುವಂತವರಾಗಿದ್ದಾರೆ. ಹಲ್ಲೆಲೂಯಾ. ಆ ವಾಕ್ಯದಲ್ಲಿ ಕೆಳಗಡೆ ಓದುವಾಗ ಬರೀತಾರೆ, ಅಹಿತೋಫೇಲನ ಆಲೋಚನೆಯನ್ನ ದೇವರೇ ನೀನು ನಿರಾರ್ಥಕ ಪಡಿಸು. ಅಹಿತೋಫೇಲನ ಆಲೋಚನೆ ನೆರವೇರಬಾರದೆಂಬುದಾಗಿ ಎಣ್ಣೆ ಮರಗಳ ಗುಡ್ಡದಲ್ಲಿದ್ದು ದಾವೀದನು ಪ್ರಾರ್ಥನೆ ಮಾಡುವಂತವರಾಗಿದ್ದಾರೆ. ಅಂದ್ರೆ ವ್ಯಕ್ತಿಯ ಜೀವಿತದಲ್ಲಿ ಎಷ್ಟೇ ಕಷ್ಟಗಳು ಬಂದ್ರು, ಸ್ವಂತ ಮಗನೇ ಕೊಲ್ಲಲಿಕ್ಕೆ ಬರ್ತದೆ ಎಂಬತಕ್ಕಂತ ವಿಷಯ ಬಂದ್ರು ಕೂಡ ಆ ವ್ಯಕ್ತಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ದನ, ತನ್ನ ದೇವರಾದ ಯೆಹೋವನಿಗೆ ಪ್ರಾರ್ಥನೆ ಮಾಡ್ದನ, ಆ ವ್ಯಕ್ತಿ ಬಿಡ್ಲಿಲ್ಲ ಎಂಬುದಾಗಿ, ಸ್ವಭಾವ ಬದಲಾಗಲಿಲ್ಲ ಎಂಬುದಾಗಿ. ಕುರಿ ಮೇಯಿಸುವಾಗ ಇದ್ದಂತ ಅದೇ ಸ್ವಭಾವ, ದೇವರನ್ನ ಆಡುತ್ತಾ ಬಾರಿಸುತ್ತಾ ಪ್ರಾರ್ಥನೆ ಮಾಡಿದ ಅದೇ ಮನುಷ್ಯನು ರಾಜನಾಗಿದ್ದಾಗಲೂ ಕೂಡ ತನಗೆ ಮರಣದ ಅಪಾಯ ಉಂಟಾಗದೆ ಎಂಬುದಾಗಿ ಗೊತ್ತಾದಾಗಲೂ ಕೂಡ ತನ್ನ ದೇವರಾದ ಯೆಹೋವನಿಗೆ ಅವರು ಪ್ರಾರ್ಥನೆ ಮಾಡ್ತಿದ್ದಾರೆ. ಏನಂತಂದ್ರೆ, ಅಹಿತೋಫೇಲನ ಬಗ್ಗೆ ಸತ್ಯವೇದನ ಆ ಅಧ್ಯಾಯನ ಓದಿ ನೋಡುವಾಗ ಗೊತ್ತಾಗುತ್ತೇನೆಂದ್ರೆ, ಅಹಿತೋಫೇಲನ ಆಲೋಚನೆ ಅಷ್ಟು ಸುಲಭವಾಗಿ ಅದೇನಾಗೋದಿಲ್ಲ ಅಂತಂದ್ರೆ ಅದು ನಿರಾರ್ಥಕ ಆಗುದಿಲ್ಲ. ಅಹಿತೋಫೇಲರು ಆಲೋಚನೆ ಹೇಳಿದಾರೆ ಅಂತಂದ್ರೆ ಅದರಲ್ಲಿ 100ಗೆ 99% ಅದು ಕರೆಕ್ಟ್ ಆಗಿರುತ್ತೆ, ಅದು ನೆರವೇರುತ್ತೆ ಅಂತ ಸತ್ಯವೇದ ಹೇಳಿದೆ. ಇದೇ ಅಹಿತೋಫೇಲನು ದಾವೀದನ ಸಂಗಡ ಇದ್ದಾಗ ದಾವೀದನಿಗೆ ಆಲೋಚನೆ ಹೇಳಿಕೊಟ್ಟಿದ್ರೆ ಆ ಆಲೋಚನೆಗಳು 100ಗೆ 100% ಆಗಿ ನೆರವೇರುತ್ತೆ ಅಂತ ಸತ್ಯವೇದ ಹೇಳುತ್ತೆ. ಆದ್ರೆ ಇದೇ ಅಹಿತೋಫೇಲನು ದಾವೀದನಿಗೆ ವಿರುದ್ಧವಾಗಿ ತನ್ನ ಮಗನಾದ ಅಬ್ಷಾಲೋಮನ ಸಂಗಡ ಸೇರಿ ದಾವೀದನಿಗೆ ವಿರುದ್ಧವಾಗಿ ಒಳಸಂಚು ಮಾಡಿದಾಗ, ಹಲ್ಲೆಲೂಯಾ, ಅಹಿತೋಫೇಲನ ಆಲೋಚನೆಗಿಂತ ದೊಡ್ಡ ಆಲೋಚನೆ ನಮ್ಮ ದೇವರದಾಗಿದೆ. ಅದಕ್ಕೆ ದಾವೀದನು ಏನ್ ಮಾಡಿದಾರೆ ಅಂದ್ರೆ, ತನ್ನ ರಕ್ಷಕನು, ತನ್ನ ದೇವರು, ತನ್ನ ಗುರಾಣಿ ಆಗಿರ್ತಕ್ಕಂಥ ದೇವರನ್ನ ಆ ಎಣ್ಣೆ ಮರಗಳ ಗುಡ್ಡದಲ್ಲಿ ಕೂತು ಪ್ರಾರ್ಥನೆ ಮಾಡ್ತಿದ್ದಾರೆ. ದೇವರೇ, ಅಹಿತೋಫೇಲನ ಆಲೋಚನೆಯನ್ನ ನೀನೇನ್ ಮಾಡೋದ್ರೆ ನಿರಾರ್ಥಕ ಮಾಡು ಎಂದಾಗೆ ದಾವೀದನು ಈ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕಾಗಿತ್ತು. ದೇವರೇ, ನನ್ನ ಮಗನಾಗಿರುವಂತ ಅಬ್ಷಾಲೋಮನು ನನ್ನನ್ನ ಕೊಲ್ಲಲಿಕ್ಕೆ ಬರ್ತದೆ, ಅವನ ಮನಸ್ಸನ್ನ ಬದಲಾಯಿಸು ಸ್ವಾಮಿ, ಅವನಿಗೆ ನನ್ನನ್ನ ಕೊಲ್ಲಬೇಕೆಂಬತಕ್ಕಂಥ ಆಲೋಚನೆನ ತೆಗೆದಾಕು ಸ್ವಾಮಿ ಎಂಬುದಾಗಿ ಅವನು ಏನ್ ಮಾಡ್ಬೋದಾಗಿತ್ತು, ಪ್ರಾರ್ಥನೆ ಮಾಡ್ಬೋದಾಗಿತ್ತು. ಆದ್ರೆ ವ್ಯಕ್ತಿ ಪ್ರಾರ್ಥನೆ ಮಾಡ್ತಿರೋದು ಏನಂತಂದ್ರೆ, ತನ್ನ ಮಗನಾದ ಅಬ್ಷಾಲೋಮನಿಗೆ ಎದುರುಕೊಂಡು ಪ್ರಾರ್ಥನೆ ಮಾಡ್ತಾ ಇಲ್ಲ. ಅಹಿತೋಫೇಲನ ಆಲೋಚನೆ ಅಷ್ಟು ಶಕ್ತವಾದದ್ದು ಅವಾಗಿನ ಕಾಲಘಟ್ಟದಲ್ಲಿ. ಆ ಆಲೋಚನೆನ ನಿರಾರ್ಥಕ ಮಾಡು ಎಂಬುದಾಗಿ ಈ ಮುಂಚಾನೆಯಲ್ಲಿ ನನ್ನ ದೇವರು ನಿಮ್ಮನ್ನು ನೋಡಿ ಈ ಪ್ರಕಾರವಾಗಿ ಹೇಳುವಂತವರಾಗಿದ್ದಾರೆ. ಜ್ಞಾನಿಗಳ ಆಲೋಚನೆನ, ಹಲ್ಲೆಲೂಯಾ, ಬುದ್ಧಿವಂತರ ಆಲೋಚನೆನ, ಅಹಿತೋಫೇಲನ ಆಲೋಚನೆ ದೇವರು ನಿನಗೋಸ್ಕರ ಆತನು ಏನ್ ಮಾಡುವಂತವರಾಗಿದ್ದಾರೆ ಅಂದ್ರೆ ನಿರಾರ್ಥಕ ಪಡಿಸುವಂತವರಾಗಿದ್ದಾರೆ. ಕರಗಳ ತಟ್ಟಿ ಯಾಕೆಂದ್ರೆ ದೇವರು ಅಹಿತೋಫೇಲನ ಆಲೋಚನೆ ಅಷ್ಟು ಸಾಮಾನ್ಯವಾದ ಆಲೋಚನೆ ಅಲ್ಲ. ಈ ವಾಕ್ಯದ ಮುಖಾಂತರ ದೇವರು ಹೇಳ್ತಾರೆ, ಯಾವ ಜ್ಞಾನಿಗಳು, ಯಾವ ಬುದ್ಧಿವಂತರು ಒಳಸಂಚು ಮಾಡಿ, ಹಲ್ಲೆಲೂಯಾ, ಅವರ ಆಲೋಚನೆ ನನ್ನ ಜೀವಿತದಲ್ಲಿ ಸಕ್ಸಸ್ಫುಲ್ ಮಾಡಬೇಕೆಂಬುದಾಗಿ, ಅದನ್ನ ನೆರವೇರಿಸಬೇಕೆಂಬುದಾಗಿ ಅಂದ್ಕೊಂಡಿದ್ರು, ಯಾವ ದುಷ್ಟಶಕ್ತಿ
ಗೂಢಾಲೋಚನೆ ಮಾಡಿ ಅದರ ಆಲೋಚನೆನ ಸಕ್ಸಸ್ಫುಲ್ ಮಾಡ್ಬೇಕಂತಾಗೆ ಅಂದ್ಕೊಂಡಿದ್ಯೋ, ಆ ಅಹಿತೋಪೇಲನ ರೀತಿಯಾದಂತ ಆಲೋಚನೆಗಳ ನನ್ನ ದೇವ್ರು ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಆಶಾಭಂಗ ಪಡಿಸುವಂತವ್ರಂದ್ರೆ ನನ್ನ ದೇವ್ರು ಆ ಒಂದು ಅಹಿತೋಪೇಲನ ರೀತಿಯಲ್ಲಿ ಆಲೋಚನೆ ಮಾಡ್ತಕ್ಕಂಥ ದುಷ್ಟ ಶಕ್ತಿಗಳ ಆಲೋಚನೆ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ನಿರಾರ್ಥಕ ಪಡಿಸ್ತಾರೆ ಎಂಬುದಾಗಿ ಈ ಸಂದೇಶವನ್ನ ಬರೆಯುವಾಗ ದೇವರು ಶಕ್ತವಾಗಿ ಹೇಳಿದಂತ ಮಾತು, ನಾನು ಜ್ಞಾನಿಗಳ ಆಲೋಚನೆನ ಜ್ಞಾನಹೀನರಿಗೋಸ್ಕರ ನನ್ನ ಮಕ್ಕಳಿಗೋಸ್ಕರ ನಾನು ಅದನ್ನ ನಿಷ್ಫಲ ಮಾಡ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯದಲ್ಲಿ ಬರೀತದೆ ಏನಂದ್ರೆ ಆ ಮನುಷ್ಯನು ಪ್ರಾರ್ಥನೆ ಮಾಡ್ತಿದ್ರೆ ಅಹಿತೋಪೇಲನ ಆಲೋಚನೆ ಅದು ಸಾಮಾನ್ಯವಾದ ಆಲೋಚನೆ ಅಲ್ಲ ದೇವ್ರೆ, ಅದನ್ನು ನನಗೋಸ್ಕರ ನೀನೇನ್ ಮಾಡು ಅಂದ್ರೆ ನಿರಾರ್ಥಕ ಪಡಿಸು, ಆ ಆಲೋಚನೆ ನೆರವೇರಬಾರದು ಎಂಬುದಾಗಿ ಆ ವಾಕ್ಯದಲ್ಲಿ ಓದ್ತಾ ಬರುವಾಗ 30-31 ವಾಕ್ಯ ಇನ್ನೊಂದ್ಸರಿ ಓದಿ ನಿಧಾನಕ್ಕೆ. ಅದೇ